ಆಯ್ತಾ ಗೈಸ್, ಅರ್ಥ ಮಾಡ್ಕೊಳ್ರಿ ಲಿರಿಕ್ಸ್. ನ್ಯಾಷನಲ್ ಫ್ಲಾಗ್ ನೇಮ್ ಏನು? ಸಾಂಗ್ ಹೇಳ್ಬೇಕಿದ್ರೆ ಮೂಗಿಲ್ಲ ಬಾಗಿನಾಗಲ್ಲ ಓಲೆಯಲ್ಲಿ ಹೃದಯ ಇರುವೇನಿ ನಂಗೆ ಅಮ್ಮ. ಹಲೋ ಫ್ಯಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಗುಡ್ ಮಾರ್ನಿಂಗ್. ಸೊ ಗೈಸ್, ಇವತ್ತು ಸಂಡೇ. ಸ್ವಲ್ಪ ಸಂಡೇ ಇರೋದ್ರಿಂದ ಆರಾಮಾಗಿ ಲೇಟಾಗಿ ಎದ್ಕೊಂತೀವಿ. ಸೊ ಅವಳಿನ್ನೂ ಎದ್ದಿಲ್ಲ, ಪಾಪ ನೀನ ಮಲ್ಕೊಂಡಿದ್ದಾಳೆ. ಸೊ ಇದೇ ತಕ್ಷಣ ಸ್ವಲ್ಪ ಏನು ಕ್ಲೀನಿಂಗ್ ಕೆಲಸ ಇರುತ್ತೆ, ಸಂಡೇ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಅವಳು ಎದ್ದರೆ ಫಸ್ಟ್ ಅವಳಿಗೆ ತಿಂಡಿ ತಿನ್ನಿಸಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅವಳು ಇನ್ನೂ ಎದ್ದಿಲ್ಲ. ಸೊ ಅಷ್ಟರಲ್ಲಿ ಏನಾರ ಕ್ಲೀನಿಂಗ್ ಮಾಡ್ಕೊಬೋದಾ ಕೆಲಸಗಳು ಅಂತ ಅಷ್ಟೇ. ಅವಳು ಎದೋ ಅಷ್ಟರಲ್ಲಿ ಹಿಂದಿನ ದಿವಸ ಅವಳು ತೊಳೆದಿಟ್ಟಿದ್ದ ಪಾತ್ರೆಗಳೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ದಬ್ಬಾಕ್ಬಿಡ್ತೀನಿ. ಗೈಸ್, ಮನೆ ಹೆಂಗಸರಿಗೆ ರಜಾ ಅನ್ನೋದೇ ಇರೋದಿಲ್ಲ. ಇದಲ್ಲ ಅದು ಅದರಲ್ಲೂ ಮಕ್ಕಳು ಇರೋ ಮನೆ ಅಂತ ಅಂದರೆ ಎಷ್ಟು ಕೆಲಸ ಇರುತ್ತೆ. ಒಂದು ದಿವಸ ಆದರೂ ಆರಾಮಾಗಿ ಫ್ರೀಯಾಗಿ ಕೂರೋಣ ಅನ್ನೋದೇ ಇರೋದಿಲ್ಲ. ಡೈಲಿ ಕೆಲಸ ಮಾಡ್ತಾನೇ ಇರಬೇಕು. ಸೊ ನನ್ನ ಮಗಳು ಎದ್ದು ಬಂದ್ಲು, ಅವಳೇನೆ ಅವಳಿಗೆ ಏನು ಗೊತ್ತಾ ಗೈಸ್, ಅವಳಿಗಷ್ಟೇ ಕಾನ್ಸಂಟ್ರೇಷನ್ ಮಾಡಬೇಕು. ನಾನು ಮೊಬೈಲ್ ತೋರಿಸಂಗಿಲ್ಲ ಅವಳಿಗೆ. ನಾನು ಮೊಬೈಲ್ ಜೊತೆ ಮಾತಾಡಬಾರ್ದು. ಅವಳಿಗೆ ಏನೋ ಒಂಥರ ಜಲಸ್. ಆಯಿತು, ಅವಳು ಏನಂತವಳು ಒಂದೊಂದ್ಸರಿ ಮೊಬೈಲ್ ಬಿಡು. ಅದಕ್ಕೆ ನನಗೆ ಜಾಸ್ತಿ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಆ್ಯಕ್ಚುಲಿ ಏನು ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಅವಳು ಹೇಳಿದ ತಕ್ಷಣ ನಾನು ಬಿಟ್ಬಿಡ್ತೀನಿ. ಮೊಬೈಲ್ ಬಿಡು, ನೀನು ಮೊಬೈಲ್ ಬಿಡು, ಮೊಬೈಲ್ ಬೇಡ ಅಂತಾಳೆ. ಬಟ್ ನಾನು ಮೊಬೈಲ್ ಜೊತೆ ಮಾತಾಡಬಾರ್ದು. ಅವಳಿಗೂ ನಾನು ಹೇಳ್ತಿರ್ತೀನಿ ಮೊಬೈಲೆಲ್ಲ ನೋಡಬಾರ್ದು ಅಂತ. ಸೊ ನಾನು ಮೊಬೈಲ್ ಇಟ್ಕೊಂಡು ಮೊಬೈಲ್ ಬೇಡ. ಸೊ ನಾನು ಅವಳ ಮುಂದೆ ಮೊಬೈಲ್ ಇಟ್ಕೊಂಡು ಎಡಿಟಿಂಗ್ ಮಾಡೋದಾಗಲಿ ಈ ಥರ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಸೊ ಜಾಸ್ತಿ ಇವಳಿಗೆ ಕಾನ್ಸಂಟ್ರೇಷನ್. ಬಿಡುಮ ಫೈನ್. ನೀನು ಹಿಂಗೆ ನೋಡಿ. ಸೊ ನಾನು ಡೈಲಿ ಬೆಳಗ್ಗೆ ನೆನೆಸಿದ ಬಾದಾಮು ಆ್ಯಂಡ್ ಸ್ವಲ್ಪ ಕಾಳುಗಳೆಲ್ಲ ನೆನೆಸಿಟ್ಟಿರ್ತೀನಿ. ಬಾದಾಮು ಸ್ವಲ್ಪ ತೇದು ತಿನ್ನಿಸ್ತೀನಿ. ಬಿಕಾಸ್ ಅವಳಿಗೆ ಕೊಟ್ಟರೆ ಜಗಿತಾಳೆ, ಒಂದೊಂದು ತಿಂತಾಳೆ, ಒಂದೊಂದು ಹಂಗೆ ಜಗ್ದಿ ಉಗ್ದು ಬಿಡ್ತಾಳೆ. ಟೆಡ್ಡಿ ಜೊತೆಗೆ ಕಾಣಿಸ್ತಾನೆ ಇಲ್ಲ ನೀನು. ಇವನ ದೊಡ್ಡವನಿದ್ದಾನೆ ಚಿನ್ನಮ್ಮ ನಿನ್ಕಿಂತನು. ಕುತ್ಕೊಳ್ಳ ಸರಿಯಾಗಿ ಅಲ್ಲ, ಅವನೇ ಫುಲ್ ಕುತ್ಕೊಂಡ್ಬಿಡ್ತಾನಲ್ಲ ಬಂಗೋರಿ. ಅವ್ರ ಪಪ್ಪನ ಜೊತೆ ಹಾಲು ತರಕ್ಕಂತ ಹೋಗಿ ಲಾಲಿಪಾಪ್ ಕೊಡ್ಸ್ಕೊಂಡು ಬಂದಿದ್ದಾಳೆ ನಮ್ಮ ತಾಕ್ಷವಿ. ಇಷ್ಟನ ಚಿನ್ನಮ್ಮ ನಿಂಗೆ ಲಾಲಿಪಾಪು? ಅವಳು ತಿನ್ನಲ್ಲ, ಸುಮ್ಮನೆ ಕೈಯಲ್ಲಿ ಇಟ್ಕೊತಾಳೆ. ಆ ಥರ ತಿನ್ನಲ್ಲ ಅವಳು. ಬೇಡ, ತಿನ್ನಲ್ಲ, ಬೇಡ. ಪಾಪು ಅಲ್ಲ ನೀನು. ಅವಳಿಗೆ ಹೇಳಿದ್ದೀನಿ ಲಾಲಿಪಾಪ್ ತಿಂದರೆ, ಚಾಕ್ಲೇಟ್ ತಿಂದರೆ ಡಾಕ್ಟರ್ ಬಂದು ಈ ಟೀತ್ ತೋರಿಸ್ರಿ, ನಿಮ್ಮದು ಈ ಮಾಡ್ರಿ, ಹಾಂ ನೋಡ್ರಿ ಇಲ್ಲಿ ಬಂದು ಇಂಜೆಕ್ಷನ್ ಕೊಟ್ಬಿಡ್ತಾರೆ ಅಂತ ಹೇಳಿದಕ್ಕೆ. ಹಾಂ 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 ಹಾಸ್ಪಿಟಲ್ಗೆ ಹೋಗ್ಬೇಕಾ? ಸರಿ ಆಯಿತು ಬಂಗಾರಿ. ತಿನ್ನಬಾರ್ದು ತಾನೇ? ಚಾಕ್ಲೇಟ್ ತಿಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರು ಅಲ್ವಾ? ಇವನಿಗೂ ತಿನ್ನಿಸ್ಬೇಡ್ರಿ, ಇವನಿಗೂ. ಅಯ್ಯ ತಿಂದ್ಬಿದ್ನ ಅವನು. ನಾನು ತಿಂಡಿ ಪುಳಿಯೋಗರೆ ಮಾಡೋಣ ಅಂತ ಮಾಡಿದೆ. ಹುಣಸೆಹಣ್ಣಿನ ಗೊಜ್ಜು ಅಮ್ಮ ಕೊಟ್ಟು ಕಳಿಸಿದ್ರು. ಸೊ ಯಾವಾಗ ನಮಗೆ ಪುಳಿಯೋಗರೆ ತಿನ್ನಬೇಕು ಅನ್ಸತ್ತೆ ಈ ಥರ ಒಗ್ಗರಣೆ ಮಾಡ್ಕೊಂಡು ಅನ್ನ ಕಳ್ಸ್ಕೊಂಡು ತಿಂತೀವಿ.
ಬೇಗ ಹೇಳು. ಅಯ್ಯ ಹೇಳು ಮಗನೇ. ಎಷ್ಟು ಡಂಗಾಣಿ ಮಾಡ್ತಾಳೆ ಅಂದರೆ ಇವಳು. ಇವಾಗ ಸ್ವಲ್ಪ ಹೊತ್ತು ಮುಂಚೆ ಅಲ್ಲಿ ಪಪ್ಪಾಯ ಬಾಕ್ಸಲ್ಲಿ ಇಟ್ಟಿದ್ದು ನೋಡಿ, ಮಮ್ಮ ಪಪ್ಪಾಯ ಬೇಕು ಅಂತ ಅಂದ್ಲು. ಅದು ಬೇಕು ಅನ್ನಲ್ಲ, ಬೇಕಾ ಅಂತಾಳೆ. ಬೇಕುಗೆ ಬೇಕಾ ಅಂತಾಳೆ. ಚಿನ್ನಮ್ಮ, ವಾಟ್ ಇಸ್ ದಿಸ್? ಏನಂತಾರೆ ಇದಕ್ಕೆ? ನೀನೇನು ತಿಂತಿದ್ದೀರಾ? ಹೆಸ್ರು ಹೇಳು. ಏಯ್ ಕಳ್ಳಿ. Cheers. ಚಿನ್ನಮ್ಮ, ಅಲ್ಲಿ ಇಟ್ಟು ಬಾ ಹೋಗು. ಅಡುಗೆ ರೂಮಲ್ಲಿ ಇಟ್ಟು ಬಾ ಹೋಗು. ಪಾತ್ರೆ ಬೆಳಗಾಕಿ ಬಾ ಹೋಗು. ನೋಡಿ, ತಿಂದ್ಬಿಟ್ಟು ಒಳಗಿಟ್ಟು ಬರಕ್ಕೆ ಹೋಗ್ತಾ ಇದ್ದಾಳೆ. ವೆರಿ ಗುಡ್ ಬಂಗಾರಿ, ವೆರಿ ಗುಡ್. ಗುಡ್ ಗರ್ಲ್. ಒಂದೊಂದ್ಸರಿ ತುಂಬ ತರಲೆ ಮಾಡ್ತಾಳೆ, ಒಂದೊಂದ್ಸರಿ ತುಂಬ ಬೈಸ್ಕೊತಾಳೆ. ಬಾ ಇಲ್ಲಿ ಅಂಬ್ಲಿ ಕುಡಿಯಂತೆ. ಇಲ್ಲಿ ಚಿನ್ನಮ್ಮ ಅಂಬ್ಲಿ ನಿಮ್ಮದು. ಇಲ್ಲಿ ಕುತ್ಕೊಂಬರ್ರಿ, ಅಂಬ್ಲಿ ಕೊಡ್ತೀನಿ, ಬೇಗ ಬಾ. ಅವಳಿಗೂ ತೆಗೆದಿಟ್ಟಿದ್ದೀನಿ. ಅವಳಿಗೆ ಯಾವಾಗಲೂ ಈ ಚಿಕ್ಕ ಲೋಟದಲ್ಲಿ ನಾನು ಕುಡಿಸ್ಬಿಡ್ತೀನಿ ಅಂಬ್ಲಿ. ಈ ಥರ ಲೋಟದಲ್ಲಿ ಅಂಬ್ಲಿ ಕುಡಿಸ್ಬಿಡ್ತೇನೆ. ಬಿಕಾಸ್ ಅವಳಿಗೂ ಇವಾಗಿಂದ ರೂಢಿ ಆಗಲಿ ಅಂತ ಅಂದ್ಬಿಟ್ಟು. ಅಯ್ಯೇ ಬಂಗಾರ ಗಿಣ್ಣಿ. ನಮ್ಮ ನ್ಯಾಷನಲ್ ಫ್ಲಾಗ್ ನೇಮ್ ಏನು? ಸಾಂಗ್ ಹೇಳ್ಬೇಕಿದ್ರೆ ಕರೆಕ್ಟಾಗಿ ಹೇಳು. ಮೇಡ್ ಇನ್ ಇಂಡಿಯಾ ಅಂತೆ. ಗೈಸ್, ಸ್ನಾನ ಆಯಿತು, ನಂದು ಎಲ್ಲ ಆಯಿತು, ನಮ್ಮಿಬ್ರದು. ಸೊ ಹಂಗೆ ಹಿಂಗೆ ಜೋಕಲ್ಲಿ ಕುತ್ಕೊಂಡು ಕೆಳಗೆ ಒಂದ್ಸರಿ ಹಿಂಗೆ ಮಲ್ಕೊಂಡ್ಬಿಡ್ತಾಳೆ. ಹಿಂಗೆ ಇಲ್ಲ, ಕೈಯಲ್ಲಿ ಇಟ್ಕೊಂಡಿರ್ತೀನಿ. ಬೇಗ ಹೇಳುವ ಅಂದ್ರೆ ಆಯ್ತಾ ಗೈಸ್? ಅರ್ಥ ಮಾಡ್ಕೊಳ್ರಿ ಲಿರಿಕ್ಸ್. ಬಟ್ ಏನಿದೆ ಟ್ಯೂನ್ ಹೇಳ್ತಾಳೆ. ಸ್ವಲ್ಪ ವರ್ಡಿಂಗ್ಸ್ಗಳೆಲ್ಲ ಇನ್ನು ಕರೆಕ್ಟಾಗಿ ಅವಳು ಪರ್ಫೆಕ್ಟಾಗಿ ಹೇಳಲ್ಲ. ಸಾರಿ, ಇದೇ ಹೇಳು ಚಿನ್ನಮ್ಮ. ಟ್ವಿಂಕಲ್ ಟ್ವಿಂಕಲ್ ಹೇಳು. ಹೇಳು. ಅಮ್ಮನ ಹೆಸರು ಏನು? ಹೇಳು. ಪಪ್ಪ ಹೆಸರು? ನಿತ್ತು ಪಪ್ಪ ಅಂದಳಾಯ್ತಾ. ಇವಾಗ ಅಂತ ಅಂದ ತಕ್ಷಣ ನಿತ್ಯ ಎಷ್ಟು ಡಂಗಣಿ ಮಾಡ್ತಾಳೆ ಗೊತ್ತಾ? ಹೇಳು ಚಿನ್ನಮ್ಮ, ನಿನ್ನ ಹೆಸರು ಹೇಳ್ಬೇಕಾ? ನಿನ್ನ ಹೆಸರು ಹೇಳು. ಅಮ್ಮ ಹೇಳ ನಿನ್ನ ಹೆಸರು. ಗೈಸ್, ಏನು ಗೊತ್ತಾ, ಇಲ್ಲಿ ಕಿಟಕಿಯಿಂದ ನಾನು ಸ್ಟ್ರೇಟ್ ಆಯ್ತಾ, ನಾವಿಲ್ಲೇ ಕುತ್ಕೊಂಡಿದೀವಿ. ಅಲ್ಲಿ ಕುಕ್ಕು ನೋಡಿಲ್ಲ, ಕುಕ್ಕು ಅಲ್ಲಿ ನೋಡಿಲ್ಲ, ಕುಕ್ಕು ಕುತ್ಕೊಂಡು ನೋಡ್ತೈತೆ ನಿನಗೇನೆ. ಗೈಸ್, ಅದಕ್ಕೆ ಕಾಪರ್ ಹಾಕ್ ಅಂತಾರೇನೋ ಅನ್ಸುತ್ತೆ. ನನಗೂ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡಿಗೆ ತೋರಿಸ್ದೆ, ಅದು ಅವ್ರು ಹೇಳಿದ್ರು ಕಾಪರ್ ಹಾಕ್ ಅಂತ. ಅದು ಥರದ್ದು ಅದುನೇ ಅದು, ಬಟ್ ಡಿಫ್ರೆಂಟ್ ಇರುತ್ತಲ್ಲ ಅದರಲ್ಲಿ. ಇದು ಸಿಲ್ವರ್ ಕಲರ್. ನನಗೆ ಚಿಕ್ಕದು ಮರಿ ಇದೆಯಲ್ಲ, ಇದು ಏನು ಯಾವ ಥರ ಇದು ನಾನು ನೋಡೇ ಇರಲಿಲ್ಲ. ನಾನು ಈ ಥರದ್ದು ನೋಡೇ ಇರಲಿಲ್ಲ. ಅದು ಇಷ್ಟೋ ತನಕ ಲಾಂಗ್ ಅವರ್ಸು. ಇಲ್ಲಿಗಾಗಲೇ 20 ಮಿನಿಟ್ಸ್ ಆಯಿತು. ಎಷ್ಟೋ ತನಕ ಕೂತ್ಕೊಂಡಿದೆ ಅದು. ನಾವು ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದೀವಿ.
ಇದೇ ಬಂದಿದೆ, ಸ್ವಲ್ಪ ಹೊತ್ತು ಹೋಗಿ ಮಲಗಿಸ್ತೀನಿ. ಮಲ್ಕೊಳಂತ. ನಮ್ಮ ಸಂಜೆ ಪಾರ್ಕಿಗೆ ಹೋಗುವ. ಪಾರ್ಕ್. ಸೊ ಈವ್ನಿಂಗ್ ಇವಳಿಗೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ. ಝೆನ್ ಪಾರ್ಕ್ ಅಂತ ನಾಗರಬಾವಿಯಲ್ಲಿದೆ. ಸೊ ನಾನು ನೋಡಿಲ್ಲ ಒಂದ್ಸರಿನೂ. ಸೊ ಹೋಗೋಣ ಅಲ್ಲಿ. ಏನು ಮಾಡ್ತಿದ್ಯಾ ಬಂಗಾರಿ? ಎಷ್ಟು ಗೊಂಬೆಗಳು ನೋಡ್ರಿ ಗೈಸ್ ಅವಳಿಗೆ. ಮಲ್ಕೊಳಲ್ಲ ನೀನು? ಅಯ್ಯೋ ಎಲ್ಲ ಬಿತ್ತು. ಅವಳಿಗೆ ಇವಾಗ ಮಲಗಿಸ್ತೀನಿ. ಸಂಜೆ ಸಿಗುವ. ಬಾಯ್ ಗೈಸ್. ನಾವು ರೆಡಿಯಾಗಿ ಝೆನ್ ಪಾರ್ಕಿಗೆ ಹೊರಟ್ವಿ. ಏಳುವರೆಗೆ ಲಾಸ್ಟ್. ಅದು ಏನು ನೋಡಿದೆ ನೀನಲ್ಲಿ? ಏನು ನೋಡಿದೆ? 3 4 6 ಯಾವಾಗಲೂ ಅಷ್ಟೇ ಅವಳು. ಮಿಡ್ಲು ಹತ್ತ ಟೈಮಲ್ಲಿ 1 ಹೇಳಲ್ಲ, 2 ಇಂದ ಸ್ಟಾರ್ಟ್ ಮಾಡ್ತಾಳೆ. 1 ನಾನು ಹೇಳಬೇಕು, ನೆಕ್ಸ್ಟು 2 3. ಅವಳು ಜುಟ್ಟು ಬಿಚ್ಚೋಗ್ತಾ ಇತ್ತತ್ಲಾಗೆ ಜಾರ್ಕೊಂಡು. ಬಾ 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 ಬಾ. ಏನದು ಚಿನ್ನಮ್ಮ? ಏನದು? ಲೈಟ್ ಫ್ಯಾನ್. ಪಪ್ಪ ಬಿಡ್ತಾರೆ, ಕೊಡ್ರಿ ಇಲ್ಲಿ. ಪಪ್ಪ ಬಿಡ್ರಿ ಪಪ್ಪ. ನಂಗೆ ಅಮ್ಮ ನೀ ನಿಮಗೆ ಇಲ್ಲಿ ಪಾರ್ಕಿಗೆ ಎಂಟ್ರಿ ಆದ ತಕ್ಷಣನೇ ಇವಾಗ ನಾವು ನಡೆಯೋ ಟೈಮಲ್ಲಿ, ರೋಡಲ್ಲಿ ಹೋಗೋ ಟೈಮಲ್ಲಿ ಸುಮ್ಮನೆ ಏನೋ ಒಂದು ಸಾಂಗ್ ಮೈಂಡಲ್ಲಿರುತ್ತೆ, ಗುಣುಕ್ತಾ ಹೋಗ್ತಾ ಇರ್ತೀವಿ ಗೊತ್ತಾ? ಆ ಥರ ಸಾಂಗ್ ಈ ವೈಬಿಗೆ ಏನಾದರೂ ಬರ್ತಿದೆಯಾ ಅಂತಂದರೆ ಯಾವ ಸಾಂಗು? ಗುಣುಕ್ತಾ ಇರ್ತೀವಿ ಒಂದು ಸಾಂಗು. ಏನೂ ಬರ್ತಿಲ್ಲ. ನಿನಗೆ ಯಾವ ಸಾಂಗ್ ಬರ್ತಿದೆ ಹಂಗಾರೆ? ನನಗೆ ಇಲ್ಲಿ ಸುಮ್ಮನೆ ಹಿಂಗೆ ನಾವು ಗಾಡಿಯಲ್ಲಿ ರೋಡಲ್ಲಿ ಬರೋ ಟೈಮಲ್ಲೇ ಆಯಿತಾ, ನನ್ನ ಮೈಂಡಲ್ಲಿ ಏನೋ ಒಂಥರ ಸಾಂಗ್ ಬರ್ತಿತ್ತು. ಅದು ಇಲ್ಲಿ ಬಂದ ಮೇಲೆ ಅದೇ ಸಾಂಗ್ ಹೇಳ್ಕೊಂತಾನೆ ನಡೀತಾ ಇದ್ದೀನಿ. ಏನು ಸಾಂಗ್ ಅಂತ ಅಂದರೆ, ಮೂಗಿಲ್ಲ ಬಾಗಿನಾಗಲ್ಲ ಓಲೆಯಲ್ಲಿ ಹೃದಯ ಇರುವೆ ನೀರಿರುವೆ ಓ ಗೆಳೆಯ ಓದುವೆಯ. ಬಾ. ನೀರು ಉಳಿಸಿ ಸಂರಕ್ಷಿಸಿ ಶೂಟ್ ಮಾಡ್ತಾ ಇದ್ದಾರೆ, ವೆಡ್ಡಿಂಗ್ ಶೂಟ್. ಸೊ ಇದ್ರ ಮೇಲೆ ನಡೆಯಕ್ಕೆ ಹೆದರ್ಕೊತಾ ಇದ್ದಾಳೆ ಇವಳು. ಸಾಕ್ಷಿ ಏನದು?
ಲಾಕ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಾಂದರೆ ಒಳಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಬೋದು. ಎಷ್ಟೊಂದು ಜಿಟ್ಟೆಗಳು. ಆಯಿತು, 7:30ಗೆ ಕ್ಲೋಸ್ ಆಗುತ್ತೆ. ಹೊರಟ್ವಿ ನಾವು. ಕತ್ಲಾಗ್ತಾ ಬಂತಲ್ಲ, ಹೊರಟ್ವಿ. ಇಲ್ಲೇ ಕುತ್ಕೊಂಡಿದ್ರೆ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಗುಚ್ಚಿಗೆ ನಿದ್ದೆ ಬರ್ತಾ ಇತ್ತೆ. ಮನೆಗೆ ಹೋಗ್ತಾ ಹಾಗೆ ಒಂದು ಟೀ ಕುಡ್ಕೊಂಡು ಹೋದ್ವಿ. ಸೊ ಗೈಸ್, ಇವಾಗ ಮನೆಗೆ ಬಂದ್ವಿ ನಾವು. ಅವಳು ಮಲ್ಕೊಂಬಿಟ್ಲು. ಹಾಗೆ ದಾರಿಯಲ್ಲೇ ಬರ್ತಾನೆ ಗಾಡಿಯಲ್ಲಿ ಹಂಗೆ ಮಲ್ಕೊಂಬಿಟ್ಲು. ಸೊ ಅವಳಿಗೆ ಮಲಗಿಸಿದ್ದೀನಿ. ಅದು ಮಧ್ಯಾಹ್ನ ಅವಳು ಮಲಗಿಲ್ಲ ಅಂತ ಅಂದರೆ ಸಂಜೆ ಈ ಟೈಮಲ್ಲೆಲ್ಲ ಮಲ್ಕೊತಾಳೆ. ಸೊ ಹಂಗೆ ಬರ್ತಾ ಗಾಡಿಯಲ್ಲೇ ಹಂಗೆ ಮಲ್ಕೊಂಡ್ಳು. ಸೊ ಇವಾಗ ಮಲಗಿಸಿ ಬಂದ್ವಿ. ಸೊ ಆಯಿತು, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್, ಟೇಕ್ ಕೇರ್.